ಎಲ್ಲ ರೈತರಿಗೂ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡೋ ಮನೆ ಕೋಲಾರ ತರಕಾರಿ ಮಾರ್ಕೆಟ್ ಇವತ್ತಿನ ಬೆಲೆಗೆ ಅಂತ ನಾವು ಹಾಕೋ ಬೆಲೆಗಳಿವೆಲ್ಲ DNS ಮಂಡಿ ರೇಟ್ಗಳು ಮಾತ್ರ ಆಗ್ತಾ ಇರೋದು. ಹೆಚ್ಚಿನ ಮಾಹಿತಿಗಾಗಿ ಸುರೇಶ್ ಅವ್ರ ನಂಬರ್ ಕೊಟ್ಟಿದ್ದೀನಿ, ಕರೆ ಮಾಡಿ. ನೋಡೋ ಮನೆ ಕೋಲಾರ ತರಕಾರಿ ಮಾರ್ಕೆಟ್ ಇವತ್ತಿನ ಬೆಲೆಗೆ ಅಂತ ರೀಸೆಂಟಾಗಿ ಒಂದು 2 ದಿನ ತರಕಾರಿ ರೇಟ್ ಹಾಕಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂ ಹಾಕ್ತೀನಿ. ಹೂಕೋಸು ಮೂಟೆ 200 ರೂಪಾಯಿಂದ 300 ರೂಪಾಯಿ, ಸೌತೆಗೆ 20 kg ಮೂಟೆ ಒಳ್ಳೆ ಕ್ವಾಲಿಟಿ, ಅದು 150 ರೂಪಾಯಿಂದ 250 ರೂಪಾಯಿವರೆಗೂ ಹೋಗ್ತದೆ. ಹಸಿಮೆಣಸಿನಕಾಯಿ kg 10 ರೂಪಾಯಿಂದ 25 ರೂಪಾಯಿವರೆಗೆ, ಎಲೆಕೋಸು ಮೂಟೆ 500 ರೂಪಾಯಿಂದ 700 ರೂಪಾಯಿವರೆಗೂ ಹೋಗ್ತದೆ. ಮೈಸೂರು ಬದನೆಕಾಯಿ kg 8 ರೂಪಾಯಿಂದ 10 ರೂಪಾಯಿವರೆಗೆ, ಬಜ್ಜಿ ಮೆಣಸಿನಕಾಯಿ kg 10 ರೂಪಾಯಿಂದ 15 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಅದು. ತೊಗರಿಕಾಯಿ kg 20 ರೂಪಾಯಿಂದ 40 ರೂಪಾಯಿವರೆಗೂ ಹೋಗ್ತದೆ. ವಿಡಿಯೋ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕುಂಬಳಕಾಯಿ kg 3 ರೂಪಾಯಿಂದ 5 ರೂಪಾಯಿವರೆಗೆ, ನೌಕೋಲ್ kg 8 ರೂಪಾಯಿಂದ 10 ರೂಪಾಯಿವರೆಗೂ ಹೋಗಿದೆ, ಒಳ್ಳೆ ಕ್ವಾಲಿಟಿ ಅದು. ಬೀಟ್ರೋಟ್ kg 20 ರೂಪಾಯಿಂದ 35 ರೂಪಾಯಿವರೆಗೆ, ಹೀರೆಕಾಯಿ kg 20 ರೂಪಾಯಿಂದ 40 ರೂಪಾಯಿವರೆಗೂ ಹೋಗ್ತದೆ. ಬದನೆಕಾಯಿ ವೈಟ್ kg 8 ರೂಪಾಯಿಂದ 10 ರೂಪಾಯಿ, ಕರಿ ಬದನೆಕಾಯಿ kg 8 ರೂಪಾಯಿಂದ 10 ರೂಪಾಯಿವರೆಗೂ ಹೋಗ್ತದೆ. ಚಿಲ್ಲಿ ಬೆಳೆಗಾರರು ಎದುರಿಸ್ತಿರೋ ಸಮಸ್ಯೆ ಏನಂದರೆ ಎಲೆ ಮುದುರು ರೋಗ, ಲೀಫ್ ಕರ್ಲ್ ವೈರಸ್ಸು. ಇದನ್ನು ಹತೋಟಿ ಮಾಡ್ಕೋಬೇಕಂದ್ರೆ ಡಿಫೆಂಡರು, ವೆಲ್ಡನ್ನು ಹಾಗೆ ವೈರಿಗನ್ನ ಸ್ಪ್ರೇ ಮಾಡೋದ್ರ ಮೂಲಕ ಈ ಒಂದು ಲೀಫ್ ಕರ್ಲ್ ವೈರಸ್ಸು, ಎಲೆ ಮುದುರು ರೋಗನ ನೀವು ಹತೋಟಿ ಮಾಡ್ಕೋಬೋದು. ಇದನ್ನು ಎಲ್ಲ ರೀತಿ ಬೆಳೆಗಳಿಗೂ ಇದನ್ನು ಸ್ಪ್ರೇ ಮಾಡ್ಕೋಬೋದು. ವೈರಸ್ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಇದನ್ನು ಬಳಸ್ಕೋಬೋದು. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು. ಹಾಗೆ ಈ ವಿಡಿಯೋನ ಆದಷ್ಟು ನಮ್ಮ ರೈತರಿಗೆ ಶೇರ್ ಮಾಡಿ. ನಮಸ್ಕಾರ. ಬೀನ್ಸ್ ವೈಟ್ ಬೀನ್ಸ್ kg 20 ರೂಪಾಯಿಂದ 30 ರೂಪಾಯಿ ಇದೆ. ಬ್ಲ್ಯಾಕ್ ಬೀನ್ಸ್ kg 30 ರೂಪಾಯಿಂದ ಒಳ್ಳೆ ಕ್ವಾಲಿಟಿ 40 ರೂಪಾಯಿವರೆಗೂ ಹೋಗ್ತದೆ. ಕ್ಯಾಪ್ಸಿಕಮ್ kg 10 ರೂಪಾಯಿಂದ 20 ರೂಪಾಯಿವರೆಗೆ, ಇಂಗ್ಲೀಷ್ ಕುಕ್ಕು ಚಿಕ್ಕಡಿಕಾಯಿ kg 20 ರೂಪಾಯಿಂದ 40 ರೂಪಾಯಿವರೆಗೂ ಹೋಗ್ತದೆ. ದೊಡ್ಡ ಹಾಗಲಕಾಯಿ kg 10 ರೂಪಾಯಿಂದ 15, ಚಿಕ್ಕ ಹಾಗಲಕಾಯಿ kg 20 ರೂಪಾಯಿಂದ 30 ರೂಪಾಯಿವರೆಗೆ, ಪಳ್ಳಕಾಯಿ kg 10 ರೂಪಾಯಿಂದ 20 ರೂಪಾಯಿವರೆಗೂ ಹೋಗ್ತದೆ. ಕ್ಯಾರೆಟ್ kg 20 ರೂಪಾಯಿಂದ 40, ಇಂಗ್ಲೀಷ್ ಕುಕುಂಬರ್ kg 10 ರೂಪಾಯಿಂದ 20 ರೂಪಾಯಿವರೆಗೂ ಹೋಗ್ತದೆ. ಇದು ಕೋಲಾರ ತರಕಾರಿ ಮಾರ್ಕೆಟ್ ಇವತ್ತು ರೇಟ್ಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀವಿ. ಓಕೆ, ಬಾಯ್.